ಇವತ್ತೊಂದು ಸರ್ಕಾರದಲ್ಲಿ ಒಂದಷ್ಟು ರೀತಿ ನೀತಿ ನಿಯಮಗಳಿದೆ. ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂದ್ರೆ ಏನಾಗಬೇಕು, ಪಟ್ಟಣ ಪಂಚಾಯಿತಿಯನ್ನ ಪುರಸಭೆ ಮಾಡಬೇಕು ಅಂದ್ರೆ ಎಷ್ಟು ಜನಸಂಖ್ಯೆ ಆಗಬೇಕು, ಪುರಸಭೆಯನ್ನ ನಗರಸಭೆಗೆ ಮೇಲ್ದರ್ಜೆಗೇರಿಸಬೇಕು ಅಂದ್ರೆ ಜನಸಂಖ್ಯೆ ಎಷ್ಟಿರಬೇಕು, ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನ ಬೃಹತ್ ನಗರ ಪಾಲಿಕೆ ಮಾಡಬೇಕಾದ್ರೆ ಇಷ್ಟು ಜನಸಂಖ್ಯೆ ಅಂತ ಇರುತ್ತೆ. 8-9 ಸಾವಿರ ಜನಸಂಖ್ಯೆ ದಾಟದ ಮೇಲೆ ಅದನ್ನ ಪಟ್ಟಣ ಪಂಚಾಯಿತಿ ಮಾಡ್ತಾರೆ. ನಿಮ್ದು ಪಟ್ಟಣ ಪಂಚಾಯಿತಿ ಆಯ್ತಾ? 20-30 ಸಾವಿರ ಜನಸಂಖ್ಯೆ ಆದಾಗ ಅದನ್ನ ಪುರಸಭೆ ಮಾಡ್ತಾರೆ. ಪುರಸಭೆ ಆಯ್ತಾ ನಿಮ್ಮ ಗೆಜಲ್ಗೆರೆ? ಪುರಸಭೆ ಆದ್ಮೇಲೆ 70-80 ಸಾವಿರ 1 ಲಕ್ಷ ಆದಾಗ ಅದನ್ನ ನಗರಸಭೆ ಮಾಡ್ತಾರೆ. ನಿಮ್ದು ಅಷ್ಟಿದೆಯಾ? ಪಟ್ಟಣ ಪಂಚಾಯಿತಿನೇ ಆಗಿಲ್ಲ. ಆದರೆ ಇವತ್ತು ಮದ್ದೂರು ಪುರಸಭೆಯನ್ನ ನಗರಸಭೆಗೆ ಮಾಡಬೇಕು ಅಂತ ಹೇಳಿ ನನಗಿರೋ ಪ್ರಶ್ನೆ ಏನು ಅಂದ್ರೆ, ಯಾಕ್ರಯ್ಯ ಈ ಕಿತ್ತೋಗಿರೋ ವಿಚಾರಕ್ಕೆ ಹೋಗಿ ನೀವು ಮದ್ದೂರು ನಗರಸಭೆಗೆ ಸೇರಿಸ್ತಾ ಇದ್ದೀರಾ? ಮಂಡ್ಯ ಮಹಾನಗರ ಪಾಲಿಕೆಗೆ ಯಾಕೆ ಸೇರಿಸಿಲ್ಲ? ಅಯ್ಯೋ, ಅದು ಹಾಳಾಗೋಗ್ಲಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗೆಜ್ಜಲ್ಗೆರೆನ ಯಾಕೆ ಸೇರಿಸಿಲ್ಲ? ಇನ್ನೇನಾದ್ರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದ್ರೆ, ವಿಶ್ವ ಮಹಾನಗರ ಪಾಲಿಕೆ ಅಂತ ಏನಾದ್ರು ಮಾಡೋದು ಸಾಧ್ಯ ಇದ್ದಿದ್ರೆ ಬೆಂಗಳೂರನ್ನ ಮಾಡಿ ಸೇರಿಸ್ಬೋದಾ? ಆಗುತ್ತೇನ್ರವ? ಇದು ಯಾವುದು ನಗರಸಭೆಗೆ ಯಾಕೆ ಮಂಡ್ಯ ಮಹಾನಗರ ಪಾಲಿಕೆಗೆ ಸೇರಿಸಬಹುದಿತ್ತಲ್ಲ? ಯಾಕೆ? ಇವರಿಗೆ ಎಲ್ಲೆಲ್ಲಿ ಅಧಿಕಾರಿಗಳ ರಾಜ್ಯ ಇರುತ್ತೋ ಅಲ್ಲಿ ಇವರು ಕೊಳ್ಳೆ ಹೊಡೆಯೋದು ಸುಲಭ ಆಗುತ್ತೆ.